ವಿಜಯಪುರ ಕೊಲೆ ರಹಸ್ಯ ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಕಳೆದ ಕೆಲವು ದಿನಗಳಿಂದ ವಿಜಯಪುರ ಅಂದ್ರೆ ಸಾಕು ತೀರಾ ಶಾಂತ ಮತ್ತು ನೆಮ್ಮದಿಯ ಜಾಗ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಇವತ್ತು ಅಂತಹ ವಿಜಯಪುರದಲ್ಲಿ ದಿಢೀರ್ ಅಂತ ಒಂದು ಶಾಕಿಂಗ್ ಇನ್ಸಿಡೆನ್ಸ್ ನಡೆದು ಹೋಗಿದೆ. ಜಮಿಯಾ ಮಸೀದಿ ರಸ್ತೆಯ ಹಿಂಭಾಗದಲ್ಲಿರುವ KHB ಕಾಲೋನಿಯ ಮುಬಾರಕ್ ಮಸೀದಿ ಮುಂಭಾಗದಲ್ಲಿ ನಡು ರಸ್ತೆಯಲ್ಲೇ ಭೀಕರ ಕೊಲೆಯೊಂದು ನಡೆದಿದೆ. ಜನರೆಲ್ಲ ಓಡಾಡೋ ಸಾಯಂಕಾಲದ ಟೈಮ್ನಲ್ಲೇ ಸುಮಾರು 40ರಿಂದ 47 ವಯಸ್ಸಿನ ಶರಣು ಜವರ್ಗಿ ಅನ್ನೋ ವ್ಯಕ್ತಿಯನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಬೈಕ್ನಲ್ಲಿ ಹೋಗ್ತಿದ್ದವರನ್ನ ಟಾರ್ಗೆಟ್ ಮಾಡಿ ತಲೆಗೆ ಚೂಪಾದ ಮಾರಕಾಸ್ತ್ರಗಳಿಂದ ಹೊಡೆದು ಕಿರಾತಕರು ಸ್ಪಾಟ್ನಲ್ಲಿ ಅವರ ಪ್ರಾಣ ತೆಗೆದಿದ್ದಾರೆ. ಈ ಮರ್ಡರ್ನಿಂದಾಗಿ ಇಡೀ ಮುಬಾರಕ್ ಚೌಕ್ ಮತ್ತು KHB ಕಾಲೋನಿ ನಿವಾಸಿಗಳು ಶಾಕ್ ಆಗಿದ್ದಾರೆ. ಈ ವಿಜಯಪುರ ಕೊಲೆ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್, ಮೃತರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಿರೋ ಮಾತುಗಳು ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲಿಯವರೆಗೆ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಯಂಕಾಲ ಸುಮಾರು 5:20ರಿಂದ 5:30 ನಡುವಿನ ಟೈಮ್. JM ರೋಡ್ನ KHB ಕಾಲೋನಿಯಲ್ಲಿರುವ ಮುಬಾರಕ್ ಮಸೀದಿ ಹತ್ತಿರ ಯಾವಾಗಲೂ ಇರೋ ತರಾನೇ ಜನ ಓಡಾಡ್ತಿದ್ರು. ಸಂಜೆ ಟೈಮ್ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ರಶ್ ಕೂಡ ಇತ್ತು. ಇದೇ ಟೈಮ್ಗೆ ಕಾಳಿಕಾ ನಗರದ ನಿವಾಸಿಯಾಗಿರುವ ಶರಣು ಜೇವರ್ಗಿ ಅನ್ನೋರು ತಮ್ಮ ಬೈಕ್ನಲ್ಲಿ ಯಥಾ ಪ್ರಕಾರ ಆ ರಸ್ತೆಯಲ್ಲಿ ಹೋಗ್ತಾ ಇದ್ರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಸಾವು ಅವರನ್ನ ಫಾಲೋ ಮಾಡಿಕೊಂಡು ಬರ್ತಿದೆ ಅಂತ. ಯಾವಾಗ ಶರಣು ಅವರು ಮುಬಾರಕ್ ಮಸೀದಿಯ ಮುಂಭಾಗಕ್ಕೆ ಬಂದ್ರು, ಆ ಕ್ಷಣವೇ ಹಿಂದಿನಿಂದ ಬಂದ ದುಷ್ಕರ್ಮಿಗಳು ಅವರ ಬೈಕ್ ಅನ್ನು ಅಡ್ಡಗಟ್ಟಿದ್ದಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಶರಣು ಅವರ ತಲೆಗೆ ಚೂಪಾದ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಪ್ಲಾನ್ ಪ್ರಕಾರವೇ ತಲೆಯ ಭಾಗಕ್ಕೆ ಗಂಭೀರವಾಗಿ ಹೊಡೆದಿದ್ರಿಂದ ಶರಣು ಅವರು ರಕ್ತದ ಮಡುವಿನಲ್ಲೇ ಬೈಕ್ ಸಮೇತ ಕೆಳಗೆ ಬಿದ್ದಿದ್ದಾರೆ. ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಅವರು ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಹತ್ಯೆಯಾದ ಶರಣು ಜವರ್ಗಿ ಅವರ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ಇವರು ಮೂಲತಃ ಕಾಳಿಕಾ ನಗರದ ನಿವಾಸಿ. ಕಳೆದ ಸುಮಾರು 40 ವರ್ಷಗಳಿಂದ ಇವರ ಫ್ಯಾಮಿಲಿ ಇಲ್ಲೇ ಸೆಟಲ್ ಆಗಿದೆ. ಶರಣು ಅವರು ಫೈನಾನ್ಸ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಡೈಲಿ ಈ ಏರಿಯಾದಲ್ಲಿ ಪಿಗ್ಮಿ ಕಲೆಕ್ಷನ್ ಮತ್ತು ಫೈನಾನ್ಸ್ ಕಲೆಕ್ಷನ್ ಕೆಲಸ ಮಾಡೋಕೆ ಬರ್ತಿದ್ರು. ದಿನಾವೂ ಅದೇ ರಸ್ತೆಯಲ್ಲಿ ಅವರ ಟ್ರಾವೆಲಿಂಗ್ ಇತ್ತು. ಇವತ್ತು ಕೂಡ ಅವರು ಕಲೆಕ್ಷನ್ ಕೆಲಸ ಮುಗಿಸಿಕೊಂಡು ಬೈಕ್ನಲ್ಲಿ ಹೋಗುವಾಗಲೇ ಈ ಮರ್ಡರ್ ನಡೆದಿದೆ. ಕೊಲೆಗಾರರು ಶರಣು ಅವರ ಡೈಲಿ ರೂಟೀನ್ ಅನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫಾಲೋ ಮಾಡ್ಕೊಂಡು ಬಂದೆ ಈ ಕೊಲೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಗೋಲಗುಮ್ಮಟ ಪೊಲೀಸ್ ಠಾಣೆಯ PSI ಮತ್ತು ಸಿಬ್ಬಂದಿ ಸ್ಪಾಟ್ಗೆ ದೌಡಾಯಿಸಿದ್ದಾರೆ. ಇಡೀ ಏರಿಯಾವನ್ನ ಕಂಟ್ರೋಲ್ಗೆ ತಗೊಂಡು ಪ್ರಾಥಮಿಕ ತನಿಖೆ ನಡೆಸಿ ಶವವನ್ನ ಪೋಸ್ಟ್ ಮಾರ್ಟಂಗೆ ಅಫಿಷಿಯಲ್ ಆಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಪೊಲೀಸರ ಕಡೆಯಿಂದ ಇನ್ನೂ ಅಫಿಷಿಯಲ್ ಆಗಿ ಎಲ್ಲ ಡೀಟೇಲ್ಸ್ ಕನ್ಫರ್ಮ್ ಆಗಬೇಕಿದೆ. ಇನ್ನು ಈ ಘಟನೆ ನಡೆದ ಮೇಲೆ ಮೃತರ ಸಂಬಂಧಿಕರನ್ನ ರಿಪೋರ್ಟರ್ಸ್ ವಿಚಾರಿಸಿದಾಗ ಕೆಲವೊಂದು ಶಾಕಿಂಗ್ ವಿಷಯಗಳು ಹೊರಬಂದಿದೆ. ಶರಣು ಅವರ ವಯಸ್ಸು ಸುಮಾರು 47 ವರ್ಷ ಅಂತ ಸಂಬಂಧಿಕರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರ ಮೇಲೆ ದಾಳಿ ನಡೆದಿರುವುದು ಇದು ಮೊದಲನೇ ಸಾರಿ ಏನೂ ಅಲ್ಲ. ಹೌದು, ಇಂದಿಗೆ ಸರಿಯಾಗಿ 6 ತಿಂಗಳ ಹಿಂದೆ ಕೂಡ ಶರಣು ಅವರ ಮೇಲೆ ಪ್ರಾಣಾಪಾಯದ ಅಟ್ಯಾಕ್ ಆಗಿತ್ತಂತೆ. ಆ ಸಮಯದಲ್ಲಿ ಬರೀ ಹೊಡೆದು ಕಳ್ಳತನ ಅಂದ್ರೆ ತುಡುಗು ಮಾಡೋಕೆ ಬಂದಿದ್ರು ಅಂತ ಫ್ಯಾಮಿಲಿಯವರು ಅಂದುಕೊಂಡಿದ್ರು. ಆವಾಗ್ಲೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೂಡ ಬರೆಸಿ ಬಂದಿದ್ರು. ಆದ್ರೆ ಸಂಬಂಧಿಕರು ಆರೋಪ ಮಾಡೋ ಪ್ರಕಾರ 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಲಿಲ್ಲ, ಯಾವುದೇ ಪ್ರಾಪರ್ ಆಕ್ಷನ್ ತಗೊಳ್ಳಲಿಲ್ಲ. ಆವಾಗಲೇ ಆರೋಪಿಗಳನ್ನ ಹಿಡಿದಿದ್ದರೆ ಇವತ್ತು ಶರಣು ಅವರ ಪ್ರಾಣ ಉಳಿಯುತ್ತಿತ್ತೇನೋ ಅಂತ ಫ್ಯಾಮಿಲಿಯವರು ಕಣ್ಣೀರಿಡ್ತಾ ಇದ್ದಾರೆ. ಪ್ರಸ್ತುತ ಪೊಲೀಸರಿಗೆ ಇರುವ ದೊಡ್ಡ ಕ್ಲೂ ಅಂದ್ರೆ ಅದು ಈ ಏರಿಯಾದಲ್ಲಿರುವ CCTV ಕ್ಯಾಮೆರಾಗಳು. ಮುಬಾರಕ್ ಚೌಕ್ ಮತ್ತು KHB ಕಾಲೋನಿಯ ಈ ರಸ್ತೆಯಲ್ಲಿ CCTV ಕ್ಯಾಮೆರಾಗಳು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿವೆ.
ಪ್ರಸ್ತುತ ಗೋಲಗುಮ್ಮಟ ಠಾಣೆಯ ಪೊಲೀಸರು ಈ ಎಲ್ಲಾ ಸಿಸಿಟಿವಿ ಫುಟೇಜ್ಗಳನ್ನ ಜಾಲಾಡ್ತಾ ಇದ್ದಾರೆ. ಕೊಲೆಗಾರರು ಯಾವ ರೂಟ್ನಿಂದ ಬಂದ್ರು, ಯಾವ ವೆಹಿಕಲ್ ನಲ್ಲಿ ಬಂದ್ರು, ಮರ್ಡರ್ ಮಾಡಿ ಯಾವ ಕಡೆ ಎಸ್ಕೇಪ್ ಆದ್ರು ಅನ್ನೋದನ್ನ ಪ್ರತಿಯೊಂದು ಆಂಗಲ್ ನಲ್ಲೂ ಚೆಕ್ ಮಾಡ್ತಾ ಇದ್ದಾರೆ. 6 ತಿಂಗಳ ಹಿಂದೆ ನಡೆದ ಅಟ್ಯಾಕಿಗೂ ಈಗ ನಡೆದ ಈ ಮರ್ಡರಿಗೂ ಏನಾದ್ರೂ ಲಿಂಕ್ ಇದೆಯಾ, ಅಥವಾ ಕಲೆಕ್ಷನ್ ಹಣದ ಆಸೆಗೆ ಈ ಕೃತ್ಯ ಎಸಗಿದ್ದಾರಾ, ಇಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಏನಾದ್ರೂ ಪರ್ಸನಲ್ ಎನಿಮೇಟ್ ಇತ್ತಾ ಅನ್ನೋ ಎಲ್ಲ ಆಂಗಲ್ ನಲ್ಲೂ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ಕೊಲೆಗಾರರ ಮುಖ ಅಥವಾ ಗಾಡಿಯ ನಂಬರ್ ಸಿಕ್ಕರೆ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಪೊಲೀಸರಿಗೆ ಕಂಪ್ಲೀಟ್ ಈಸಿ ಆಗುತ್ತೆ. ಸಂಜೆ 5:30ರ ಸುಮಾರಿಗೆ ಅಪಾರ ಪ್ರಮಾಣದ ಸಾರ್ವಜನಿಕರು ಓಡಾಡುವ ನಡು ರಸ್ತೆಯಲ್ಲೇ ಕ್ರೈಮ್ ನಡೆಸಿ ಹಂತಕರು ಎಸ್ಕೇಪ್ ಆಗಿರೋದು ಇಡೀ ಮುಬಾರಕ್ ಚೌಕ್ ಹಾಗೂ ವಿಜಾಪುರ ಜನತೆಯಲ್ಲಿ ದೊಡ್ಡ ಭೀತಿಯನ್ನ ಹುಟ್ಟು ಹಾಕಿದೆ. ಸಿಟಿಯಲ್ಲಿ ನಮಗೆ ಸೇಫ್ಟಿ ಎಲ್ಲಿದೆ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರನ್ನ ಕಾಡ್ತಾ ಇದೆ. 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಅನ್ನೋದು ಫ್ಯಾಮಿಲಿಯವರ ಮೇನ್ ಆರೋಪ. ಈಗಲಾದರೂ ಪೊಲೀಸರು ಈ ಕೇಸನ್ನು ಸೀರಿಯಸ್ ಆಗಿ ತಗೊಂಡು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಆ ಕಿರಾತಕ ಹಂತಕರನ್ನ ತಕ್ಷಣವೇ ಅರೆಸ್ಟ್ ಮಾಡ್ತಾರಾ, ಈ ಹತ್ಯೆಯ ಹಿಂದಿರುವ ನಿಜವಾದ ಸತ್ಯ ಹೊರಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಹೊಸ ಅಪ್ಡೇಟ್ ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ ನ್ಯೂಸ್ ಬಂದ್ರೆ ತಕ್ಷಣವೇ ನಿಮಗೆ ತಲುಪಿಸ್ತೀವಿ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ನಮಸ್ಕಾರ.